ಮಾಡಲಿಲ್ಲ. ನಾಗಮೋಹನ್ ದಾಸ್ ವರದಿಯನ್ನ ಇವರು ಪರಿಗಣನೆ ಮಾಡಲಿಲ್ಲ. ಶಾಲಿನಿ ರಜನೀಶ್ ಅವರ ಶಿಫಾರಸನ್ನ ಇವರು ಪರಿಗಣನೆ ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ನ ಮಾನದಂಡವನ್ನ ಇವರು ಪರಿಗಣನೆ ಮಾಡಲಿಲ್ಲ. ಇವರು ಕೂತು ತಿಪ್ಪೆ ಸಾರಿಸುವಂತಹ ನ್ಯಾಯ ಮಾಡಲಿಕ್ಕೆ ವಿಧಾನಸೌಧದಲ್ಲಿ ಇವರು ಇರಬೇಕಾ? ಈ ರಾಜ್ಯದ ದಲಿತರ ದಿಕ್ಕನ್ನ ತಪ್ಪಿಸುವಂತಹ ಕೆಲಸವನ್ನ ಈ ಸರ್ಕಾರ ಹೇಗೆ ಮಾಡಿದೆ? ಮಧ್ಯಂತರ ಇರ್ಲಿ ಬಿಡಿ, ಬೇಡ ಬರಲ್ವಾ ಆಡಿಯೋ? ಇಲ್ಲಿಂದ ತಗೊಳಲ್ವಾ? ಮತ್ತೆ ಬೇರೆ ಬೇರೆ ಇದರಲ್ಲಿ ಕಿವಿಯಲ್ಲಿ ಮಾತಾಡಿದ್ದೆಲ್ಲ ತಗೊಂಡ್ಬಿಡ್ತೀರಿ. ಅದು ವ್ಯಕ್ತಿಗಳ ಮೇಲೆ ಮುಖ್ಯ, ಅದು ಅಲ್ವಾ? ಕಿವಿಯಲ್ಲಿ ಏನೋ ಹೇಳಿದ್ರೆ ಅದನ್ನ ಇಡೀ ರಾಜ್ಯಕ್ಕೆ ತೋರಿಸ್ಬಿಡ್ತಾರೆ. ಒಂದು ಈ ಸರ್ಕಾರ ಸ್ಟ್ರಾಂಗ್ ಯಾವುದೇ ಒಂದು ಮಾನದಂಡವನ್ನ ಪರಿಗಣನೆ ಮಾಡದೆ ಎಷ್ಟು ಬೇಜವಾಬ್ದಾರಿಯಾಗಿ ದಲಿತರನ್ನ ನಿರ್ಲಕ್ಷ್ಯ ಮಾಡಬಹುದು ಅನ್ನೋದು ಈ ಸರ್ಕಾರದ ತೀರ್ಮಾನದಿಂದ ಗೊತ್ತಾಗ್ತಾ ಇದೆ. ನಿರುದ್ಯೋಗಿ ಯುವಕರು ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಅವರಿಗೆ ತೋರಿಸೋದಕ್ಕೆ ಕೋರ್ಟ್ ಸ್ಟೇ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇವರು ಈ ರೀತಿಯ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಯಾವ ಕೋರ್ಟ್ ಸ್ಟೇ ಕೊಡಲ್ಲ? ಈಗ ಸರ್ಕಾರ ಹೇಳಿಬಿಟ್ಟಿದೆ, ನಾನು 51,432 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ. ರೆವಿನ್ಯೂ ಬಜೆಟ್ ಇಡಬೇಕಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಇಟ್ಟಿದಾರ? ಇಷ್ಟು 51,000 ಹುದ್ದೆಗಳನ್ನ ಫುಲ್ಫಿಲ್ ಮಾಡಿದ್ರೆ ಅವರ ವೇತನಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಅಷ್ಟು ದುಡ್ಡು ಇಟ್ಟಿದಾರ ಇವರು? ರೆವಿನ್ಯೂ ಎಕ್ಸ್ಪೆಂಡಿಚರ್ ನಲ್ಲಿ ಹೋದ ಬಜೆಟ್ ನಲ್ಲಿ ಎಷ್ಟಿತ್ತು ಸರಾಸರಿ ಅಷ್ಟೇ ಬಜೆಟ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ 51,000 ಹುದ್ದೆಯನ್ನ ತುಂಬ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಸ್ಯಾಲರಿ ಎಲ್ಲಿಂದ ಕೊಡ್ತಾರೆ? ಈಗಿರೋ ನೌಕರಿಗೆ ನನಗಿರೋ ಮಾಹಿತಿ 3 ತಿಂಗಳಿಂದ ಸ್ಯಾಲರಿ ಕೊಟ್ಟಿಲ್ಲ. ಅಂದ್ರೆ ಈ ಸರ್ಕಾರ ದುರುದ್ದೇಶ ಪೂರ್ವಕವಾಗಿ ಮೇಲಿಂದ ಮೇಲೆ ಇಂತಹ ತಪ್ಪುಗಳನ್ನ ಮಾಡ್ತಾ ಇದೆ. ಯಾಕೆ ಅಂದ್ರೆ ಕೋರ್ಟ್ನಲ್ಲಿ ಸ್ಟೇ ಬರಬೇಕು, ನೇಮಕಾತಿ ಆಗಬಾರದು. ಯುವಕರಿಗೆ ಹೇಳಬೇಕು ಸರ್ಕಾರ ಮಾಡೋದಕ್ಕೆ ಬದ್ಧವಾಗಿತ್ತು, ಬಟ್ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ದಿದ್ರಿಂದ ನೇಮಕಾತಿ ಮಾಡ್ಲಿಕ್ಕೆ ಆಗಲಿಲ್ಲ. ಇವರು ಕೋರ್ಟ್ ಇಂಟರಿಮ್ ಸ್ಟೇ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅಡ್ವೊಕೇಟ್ ಜನರಲ್ ಹೋಗಿ ಸ್ಟೇ ಕೊಡೋದಕ್ಕೆ ಮುಂಚೆ ಹಿಯರಿಂಗ್ ಅಲ್ಲಿ ಅಪಿಯರೇ ಆಗಿಲ್ಲ. ಇವರ ಬುಡಕ್ಕೆ ಬಂದಾಗ ಸ್ಪೆಷಲ್ ಫ್ಲೈಟ್ ನಿಂದ ಅಡ್ವೊಕೇಟ್ ಅನ್ನ ಕರೆಸಿ ಜನಸಾಮಾನ್ಯರ ತೆರಿಗೆ ಹಣದಿಂದ ಅವರಿಗೆ ದುಡ್ಡು ಕೊಟ್ಟು ಆರ್ಗ್ಯೂ ಮಾಡಿಸ್ತಾರೆ. ದಲಿತರ ವಿಷಯ ಬಂದಾಗ ಇವರ ಕೈಯಲ್ಲಿ ಇರುವಂತಹ ಪೇಡ್ ಅಡ್ವೊಕೇಟ್ ಜನರಲ್ ಅನ್ನ ಕೋರ್ಟ್ಗೆ ಕಳಿಸುವಂತಹ ಬದ್ಧತೆಯನ್ನ ಈ ಸರ್ಕಾರ ತೋರಿಸಲಿಲ್ಲ. ಎರಡನೇದು, ಇಂಟರಿಮ್ ಸ್ಟೇ ಬಂದಿದ್ದು ನವೆಂಬರ್ 27ಕ್ಕೆ. ಇಂಟರಿಮ್ ಸ್ಟೇ ಬಂದ ಮೇಲೆ ಡಿಸೆಂಬರ್ 18ನೇ ತಾರೀಕು ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡಿಸ್ತಾರೆ. ಅವಾಗ ಇವ್ರ ತಲೆಯಲ್ಲಿ ಏನಿತ್ತು? ಮೆದುಳು ಇರಲಿಲ್ವಾ ಇವ್ರ ತಲೆಯಲ್ಲಿ? ಡಿಸೆಂಬರ್ 27ಕ್ಕೆ ಇಂಟರಿಮ್ ಸ್ಟೇ ಇದೆ, ಡಿಸೆಂಬರ್ 18ಕ್ಕೆ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಗವರ್ನರ್ ಹತ್ರ ಹೋಗಿ ಸಚಿವರು, ಸಚಿವ ಸಂಪುಟದ ಪ್ರಮುಖರು ಎಲ್ಲ ಹೋಗಿ ಅವರಿಂದ ಅಸೆಂಟ್ ತಗೊಂಡು ಬರ್ತಾರೆ. 17% ಮಾಡ್ತೀವಿ ಅಂತ. ನಿನ್ನೆ ನಾವು 15%ಗೆ ಇಳಿದಿದ್ದೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ಸದನದ ಗೌರವ ಏನು ಉಳಿತು? ಎರಡನೇದಾಗಿ, ಎಲ್ಲ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೂ ಇವರು ಅನ್ಯಾಯವನ್ನ ಮಾಡಿದ್ದಾರೆ. ಹಿಂದಿನ ಬೊಮ್ಮಾಯಿ ಅವರ ಸರ್ಕಾರ ಏನು ವೈಜ್ಞಾನಿಕವಾಗಿ ಮಾಧುಸ್ವಾಮಿ ಅವರ ಉಪಸಮಿತಿಯ ವರದಿಯನ್ನ ಆಧರಿಸಿ ವೈಜ್ಞಾನಿಕವಾಗಿ ಏನು ಹಂಚಿಕೆಯನ್ನ ಮಾಡಿತ್ತು, ಅವನ್ನೆಲ್ಲವನ್ನ ಕಡಿಮೆ ಮಾಡಿದ್ರು. ಎಡ ಸಮುದಾಯಕ್ಕೆ 6 ಕೊಟ್ಟಿದ್ವಿ, ಅದನ್ನ ಕಡಿಮೆ ಮಾಡಿದ್ದಾರೆ. ಬಲ ಸಮುದಾಯದ್ದು ಕಡಿಮೆ ಮಾಡಿದ್ರು.
ಬಂಜಾರ ಭೋವಿ ಕೊರಚಾ ಕುರ್ಮಾ ಅವರಿಗೆ 4.5% ಅನ್ನ ಕೊಟ್ಟಿದ್ದನ್ನ ಇವತ್ತು ಬಂಜಾರ ಭೋವಿ ಅವರು ಇದರ ಪ್ರಕಾರ ಅವರು 2% ಗಿಂತ ಜಾಸ್ತಿ ತಗೊಳ್ಳೋದಕ್ಕಾಗೋದಿಲ್ಲ. ಬೊಮ್ಮಾಯಿ ಅವರು ಅಲೆಮಾರಿ ಸಮುದಾಯಕ್ಕೆ ಪ್ರತ್ಯೇಕ ಗುಂಪನ್ನ ಮಾಡಿದ್ರು. ಇಲ್ಲಿ ಆ ಪ್ರತ್ಯೇಕ ಗುಂಪನ್ನ ಅವರನ್ನ ಉಳಿಸುವಂತಹ ಬದ್ಧತೆಯನ್ನ ತೋರಿಸಿಲ್ಲ. ಹಾಗಾಗಿ 101 ಜಾತಿಗಳಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನ ಮಾಡಿದೆ. ನೇಮಕಾತಿ ಪ್ರಕ್ರಿಯೆಯನ್ನ ಶೀಘ್ರವಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತಾನೆ. ನೀವು ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು ಇಂತಹ ಗೊಂದಲಗಳನ್ನ ಸೃಷ್ಟಿ ಮಾಡಿ ಮತ್ತೆ ತಡೆಯಾಜ್ಞೆ ಆಗುವ ರೀತಿ ನೋಡಿಕೊಂಡು ರಿಕ್ರೂಟ್ಮೆಂಟ್ ಕೂಡ ಆಗದೇ ಇರೋ ರೀತಿ ಮಾಡುವಂತಹ ಷಡ್ಯಂತ್ರ ಇದರಲ್ಲಿ ನಡೆದಿರೋದು ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದ್ದರಿಂದ ಈ ಸರ್ಕಾರದಿಂದ ಬಹಳ ದೊಡ್ಡ ಪೆಟ್ಟನ್ನ ತಿಂದವರು ದಲಿತ ಸಮುದಾಯ ಅಂತ ಹೇಳಿ ಈ ಸರ್ಕಾರ ಈಗಾದ್ರೂ ಇದನ್ನ ಸರಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದಲಿತ ಸಮುದಾಯದಿಂದ ತಕ್ಕ ಪಾಠವನ್ನ ಕಲಿತೇ ಕಲಿತೀರಿ ಅನ್ನುವಂತಹ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಒಂದು ನಿಮಿಷ ಮಾತಾಡೋದು. ಈಗಾಗಲೇ ಬಹಳಷ್ಟು ಜನ ಮುಖಂಡರುಗಳು ಮೀಸಲಾತಿ ಬಗ್ಗೆ ನಿನ್ನೆ ಸರ್ಕಾರ ಆದೇಶ ಮಾಡಿದರ ಬಗ್ಗೆ ಮಾತನಾಡಿದ್ದಾರೆ. ನಾವು ಬಹಳಷ್ಟು ಒಳ ಮೀಸಲಾತಿ ಬಗ್ಗೆ ಮೊದಲಿಂದಲೂ ನಾವು ಹೋರಾಟ ಮಾಡ್ಕೊಂತ ಬಂದಿರತಕ್ಕಂಥವ್ರು. ಇವತ್ತು ಸರ್ಕಾರ ನಿನ್ನೆ ಸಚಿವ ಸಂಪುಟದಲ್ಲಿ ತಗೊಂಡಂತ ನಿರ್ಣಯ ಇದು ಬಹಳ ನಮ್ಮ ಪರಿಶಿಷ್ಟ ಜಾತಿ ಪಂಗಡಗಳ ಮೇಲೆ ದೊಡ್ಡ ಪರಿಣಾಮವಾಗಿ ಮಾರಕವಾಗಿ ಇವತ್ತ ಬಹಳಷ್ಟು ಪರಿಣಾಮ ಬೀರಿರ್ತಕ್ಕಂಥದ್ದು. ಇದು ರಾಜ್ಯದ ನಮ್ಮೆಲ್ಲ ಪರಿಶಿಷ್ಟ ಜಾತಿಗಳ ಮೇಲೆ ಬಹಳ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅದರಾಗಿ ವಿಶೇಷವಾಗಿ ಏನು ಇವತ್ತಿಲ್ಲಿ ಬೋವಿ ಬಂಜಾರ ಸಮಾಜಕ್ಕೆ ಉಳಿದ ಎಲ್ಲರೂ ಅಂತ ಕೇಳಿಗೆ ಒಂದು 4% ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಎಲ್ಲರೂ ಅಂದ್ರೆ ಇದಕ್ಕೆ 100ರಿಂದ 101 ಜಾತಿ ಬರುತ್ತೆ. ಹಿಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಬೋವಿ ಬಂಜಾರ ಮತ್ತು ಕೊರವ ಕೊರಚ ಸಮಾಜಕ್ಕೆ 4% ಕೊಟ್ಟು 1% ಅಲೆಮಾರಿ ಜನಾಂಗಕ್ಕಂತ ಕೊಟ್ಟಿತ್ತು. ಇವತ್ತು ಈ ಸರ್ಕಾರ ಅದೆಲ್ಲನೂ ಗಾಳಿಗೆ ತೂರಿ ಕೋರ್ಟ್ ಆದೇಶವನ್ನು ಕೂಡ ಬದಿಗಿಟ್ಟು ತಂದಾದಂಥದ್ದೇ ಒಂದು ತೀರ್ಮಾನವನ್ನು ತಗೊಂಡಿದೆ ಇವತ್ತು ಸರ್ಕಾರ. ಸುಮಾರು ನಿನ್ನೆ ಸಾಯಂಕಾಲದಿಂದ ಇಲ್ಲಿವರೆಗೂ ಒಂದು 200 ಕಾಲು ಇಡೀ ರಾಜ್ಯದಲ್ಲಿ ಮುಖ್ಯ ನಮ್ಮಲ್ಲಿ ಇರ್ತಕ್ಕಂಥ ಬೋವಿ ಬಂಜಾರ ಕೊರವ ಕೊರಚ ಇಲ್ಲಿರ್ತಕ್ಕಂಥ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು, ರಾಜ್ಯದ ಮುಖಂಡರುಗಳು ಫೋನ್ಗಳನ್ನು ಮಾಡಿ ಏನಿವತ್ತು ಸರ್ಕಾರ ತಗೊಂಡಂತ ತೀರ್ಮಾನ ತಗೊಂಡಿದೆ ಅದು ನಮ್ಮ ಸಮಾಜದ ಮೇಲೆ ಇವತ್ತು ನಮ್ದು ಇಷ್ಟ ಅಲ್ಲ, ಇವತ್ತು ನಮ್ಮ ತಲೆಮಾರಲ್ಲ, ಇದು ಮುಂದಿನ ಪೀಳಿಗೆಗೂ ಕೂಡ ಒಂದು ದೊಡ್ಡ ಮಾರಕ ಆಗಿದೆ ಅಂತಕ್ಕಂಥದ್ದನ್ನ ಅವರ ಅಳಲಿದೆ. ಅವ್ರದ್ದು ಸರ್ಕಾರ ವಿರುದ್ಧ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಅವ್ರ ಕೂಗುಗಳನ್ನು ಈಗಾಗಲೇ ನಮಗೆ ಫೋನ್ ಮುಖಾಂತರ ತಿಳಿಸಿದ್ದಾರೆ. ನಮ್ಮದು ಕೂಡ ಅದಕ್ಕೆ ಬೆಂಬಲವಿದೆ. ಯಾಕಂದ್ರೆ ಬೋವಿ ಬಂಜಾರ ಕೊರವ ಕೊಚ್ಚ ಸಮಾಜಕ್ಕೆ ಇದು ದೊಡ್ಡ ಅನ್ಯಾಯ ಆಗಿದೆ. ನಾವು ಇವತ್ತೇನು ಕಾಂಗ್ರೆಸ್ ಸರ್ಕಾರ ತಗೊಂಡಂತ ತೀರ್ಮಾನ ಬಹುಶಃ ಇದು ಯಾರು ಒಪ್ಪಲ್ಲ. ಈಗಾಗಲೇ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಏನು ಭಾರತೀಯ ಜನತಾ ಪಕ್ಷ ಸರ್ಕಾರದಿಂದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟಂತ 17% ಅಲ್ಲಿ ಕೊಟ್ಟು ಎಲ್ಲರಿಗೂ ನ್ಯಾಯಯುತವಾಗಿ ಹಂಚಿಕೆಯನ್ನ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲದರಲ್ಲಿ ಕಡಿತವನ್ನ ಮಾಡಿ 5.25 5.25 ರೈಟ್ ಟು ಲೆಫ್ಟ್ ಅಂತ ಹೇಳಿಕೊಟ್ಟು ಬಂಜಾರ ಬೋವಿ ಸಮಾಜಕ್ಕೆ ಮತ್ತು ಉಳಿದಂತ ಎಲ್ಲ ಸಮಾಜ ಸೇರಿಗೆ 4% ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ 101 ಒಳ ಪಂಗಡಗಳಿಗೆಲ್ಲ ಸೇರಿ ಒಂದು 4% ಕೊಟ್ಟಿರ್ತಕ್ಕಂಥದ್ದು ಇದು ದೊಡ್ಡ ಅನ್ಯಾಯ ಆಗಿದೆ.
ನಾವು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಖಂಡಿತವಾಗಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಕ್ಕಂಥದ್ದಕ್ಕೆ ನಾವು ಸಮಾಜಕ್ಕೆ ಸಂದೇಶವನ್ನ ಕೊಡ್ತೀವಿ. ನಮಸ್ಕಾರ. Questions allowed. ಕೇಳೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.